ಹೆಚ್ಚ ನಾನು ಮಾಡೋದು ಹೆಚ್ಚ ಅಲ್ವಾ. ನನಗಂತೂ ತುಂಬಾ ಒಂದ್ಸಲ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತಾ ಬಂದಿದ್ದೀನಿ ರೀಸೆಂಟ್. ಮಗಳನ್ನು ಏಳ್ಸ್ಬಿಟ್ಟಿದ್ದೀನಿ, ಎದ್ಬಿಟ್ಟು ಹಾಯ್ ಹಲೋ ನಮಸ್ತೆ, ನಾನು ಚೈತ್ರ ಶೆಟ್ಟಿ. ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ವಲ್ಪ ವಾಯ್ಸಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಸ್ಕಿನ್ ಕೇರ್ ರೂಟೀನನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಒಬ್ಬರು ವೀವರ್ಸು ಶ್ರುತಿ ಅಂತ ಹೇಳಿಬಿಟ್ಟು ಅವ್ರು ಕೇಳಿದ್ದಾರೆ ಸ್ಕಿನ್ ಕೇರನ್ನು ಮಾಡಿ ಅಂತ ಹೇಳಿಬಿಟ್ಟು. ನೀವು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಅಲ್ವಾ. ನನಗಂತೂ ತುಂಬಾ ಖುಷಿ. ಯಾರಾದರೂ ಏನಾದರೂ ಕೇಳಿದರೆ ಇಲ್ಲ ಮಕ್ಕಳ ಬಗ್ಗೆ ಕೇಳಿದರೆ ನನಗೆ ಅದ್ರ ಕುರಿತಾದಂಥ ವಿಡಿಯೋ ಮಾಡೋದಂತಂದರೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನಪ್ಪಾ ಅಂತಂದ್ರೆ, ನಾವು ಸ್ಕಿನ್ನನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಅಂತಂದ್ರೆ, ಮುಂಚೆ ನಾವು ಫೇಸನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಯಾವಾಗಲೂ ಫೇಸನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಹೋಗ್ಬಾರ್ದಲ್ವಾ. ನಾನು ಬೆಳಿಗ್ಗೆ ಒಂದ್ಸಲ ಫೇಸನ್ನು ತೊಳೆದ್ರೆ ಮತ್ತೆ ತೊಳೆಯೋದು ಸಾಯಂಕಾಲ ಮಾತ್ರ. ಸೊ ಒಂದೇ ಒಂದ್ಸಲ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ ರೀಸೆಂಟ್ಲಿ ನಾನು. ಸೊ ಅದು ಯಾವುದು ಅಂತ ನೋಡ್ಬೋದು, ಸೆಟಪಿಲ್. ನಾನು ಇದೇ ಫೇಸ್ ವಾಶನ್ನು ಯಾವಾಗಲೂ ಯೂಸ್ ಮಾಡ್ಕೋತೀನಿ. ಹಾಗೆಯೇ ಫೇಸ್ ವಾಶ್ ಆದ ಮೇಲೆ ತುಂಬ ಫೇಸನ್ನು ಅಂದರೆ ಅದೃಷ್ಟಕತೆಗೆ ಬಿಟ್ಟು ಬಿಡ್ತೀನಿ. ತುಂಬ ಅದಕ್ಕೆ ಏನು ಹಚ್ಚೋದಿರ್ಬೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ತನಕ ಹಾಗೇನೆ ಬಿಟ್ಟುಬಿಟ್ಟು ನಂದು ಏನು ವರ್ಕ್ ಇರುತ್ತೋ ಅದನ್ನು ಮಾಡ್ಕೋತೀನಿ. ಅದಾದ ಮೇಲೆ ನಾನು ಸಾಯಂಕಾಲ ಏನು ಮಾಡ್ತೀನಿ ಗೊತ್ತಾ, ಮಾಯ್ಶ್ಚರೈಸರ್ನ ಯಾವಾಗಲೂ ಮಿಸ್ ಮಾಡೋದಿಲ್ಲ, ಒಂದು ಹಚ್ಕೊಂಡು ಮಲ್ಕೋತೀನಿ. ಯಾಕಂತಂದರೆ ನಮಗೆ ಏಜ್ ಸ್ಟಾರ್ಟಲ್ಲಿ ಒಂದು 25, 26 ಈ ಥರ ಎಲ್ಲ ಏಜ್ ಇರಬೇಕಾದ್ರೆ ನಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಮಾಡಿಲ್ಲ ಅಂತಂದ್ರೂ ಕೂಡ ಸ್ಕಿನ್ನು ತುಂಬ ಚೆನ್ನಾಗೇ ಇರುತ್ತೆ. ಅದೇ ನಮಗೆ ಸ್ವಲ್ಪ ಏಜ್ ಆಗ್ತಾ ಬಂದ ಹಾಗೇನೆ ನಮ್ಮ ಸ್ಕಿನ್ ಇದೆಯಲ್ಲ ಅದರದ್ದು ಒಂಥರ ತುಂಬ ಚೆನ್ನಾಗಿರೋ ಸ್ಕಿನ್ ಇದೆಯಲ್ಲ ಅದು ಹಾಳಾಗುತ್ತಾ ಬರುತ್ತೆ. ಸೊ ನಾವು ಸ್ವಲ್ಪ ಟೇಕ್ ಕೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕೆಲವೊಬ್ಬರಿಗೆ ಬೈ ಗ್ರೇಸ್ ಏನು ಮಾಡ್ಕೊಳ್ಳೋದು ಬೇಡ, ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಾನು ಸ್ವಲ್ಪ ಮಾಡ್ಕೊಂಡಿಲ್ಲ ಅಂತಂದ್ರೂ ಸ್ಕಿನ್ ಸ್ವಲ್ಪ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚೆ ಹಾಗೆ ಮಾಡ್ತಿದ್ದೆ, ಸ್ವಲ್ಪ ಹಾಳಾಗಿ. ಇವಾಗ ನಾನು ಯಾವ ಸ್ಕಿನ್ಗೆ ಮಾಯ್ಶ್ಚರೈಸರ್ ಹಾಕ್ತೀನಿ ಅಂತಂದರೆ ಅದು ಕೂಡ ಹಾಗೆ ಸೆಟಪಿಲ್ಲು. ತುಂಬ ಚೆನ್ನಾಗಿರುತ್ತೆ ಇದು ಹೆಚ್ಚಿನವರಿಗೆ ಸೆಟ್ ಕೂಡ ಆಗುತ್ತೆ. ನನಗೂ ಕೂಡ ಹಾಗೆಯೇ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು. ಶ್ರುತಿ ಅವರೇ, ನೀವು ಬೇಕಂತಂದರೆ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಒಂದೊಂದ್ಸಲ ನಾನು ಕೂಡ ಆಯಿಲ್ ಮಸಾಜ್ ಮಾಡ್ಕೊತೀನಿ. ಮುಂಚೆ ಏನಪ್ಪ ಅಂತಂದರೆ ಪ್ಲೈನ್ ಆಗಿ ಕೋಕೋನಟ್ ಆಯಿಲಲ್ಲೇ ಮಸಾಜ್ ಮಾಡ್ಕೊತಾ ಇದ್ದೆ. ಇವಾಗ ಏನಂತಂದರೆ ನನಗೊಂದು ಸಖತ್ತಾಗಿರೋ ಆಯಿಲ್ ಸಿಕ್ಕಿದೆ ಆ್ಯಂಡ್ ನನಗದು 100% ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇಂಡೋನೇಷ್ಯಾ ಬಾಲಿಯಲ್ಲಿ ಇರೋದ್ರಿಂದ ಇದು ಯಾವ ಬ್ರ್ಯಾಂಡು ಅಂತ ನನಗೆ ಗೊತ್ತಿಲ್ಲ, ಬಟ್ ಆಲಿವ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಒಳ್ಳೆ ಬ್ರ್ಯಾಂಡ್ ಆಲಿವ್ ಆಯಿಲ್ ಸಿಗುತ್ತಲ್ವಾ, ಅದನ್ನು ತೊಗೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ. ಆಲಿವ್ ಆಯಿಲ್ನ ನಿಮ್ಮ ಫೇಸ್ಗೆ ಹಾಕ್ತಾ ಬಂದ ಹಾಗೆಯೇ ಫೇಸ್ ಒಂಥರ ಶೈನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ನೋಡ್ಬೋದು, ನಾನು ಯಾವುದೇ ರೀತಿಯ ಏನಿದು ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ, ಫೇಸ್ಗೆ ಏನೂ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಅನಿಸುತ್ತೆ, ಅಂದರೆ ಸಾಫ್ಟ್ನೆಸ್ ಇರ್ಬೋದು ಅದೆಲ್ಲ ನಾನು ಈ ಥರ ಎಲ್ಲ ಯೂಸ್ ಮಾಡಿದ ಮೇಲೆ ನನಗೆ ಅದು ಸಿಕ್ಕಿರುವಂಥದ್ದು. ನೀವು ನನ್ನ ಓಲ್ಡ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಫೇಸ್ ಈ ಥರ ಇರಲಿಲ್ಲ ಇತ್ತು, ಸ್ವಲ್ಪ ರ್ಯಾಷಸ್ ಇರ್ಬೋದು ಆ ಥರ ಎಲ್ಲ ಇತ್ತು. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೇನೆ ಅನಿಸ್ತು, ನಾನು ನನ್ನ ಫೇಸನ್ನು ಚೆನ್ನಾಗಿ ಇಟ್ಕೋಬೇಕು, ನನ್ನ ಫೇಸನ್ನು ಗ್ಲೋ ಮಾಡ್ಕೋಬೇಕು. ನನಗೆ ಒಂಥರ ಕಾನ್ಫಿಡೆಂಟ್ ಅನಿಸುತ್ತೆ ಈ ಥರ ಮಾಡೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಇರ್ಬೋದು ಈ ಥರ ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ಏನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ನೀರು ಕುಡಿಬೇಕು. ಆ್ಯಂಡ್ ಒಂದು ನಾನು ಸ್ಕಿನ್ ಕೇರ್ ಯಾವಾಗಲೂ ನನ್ನ ವ್ಲಾಗಲ್ಲಿ ನೀವು ಕಂಟಿನ್ಯೂ ಮಾಡೋರಾದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ನಾನು ಯಾವಾಗಲೂ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಯೂಸ್ ಕೆಲವೊಂದೆಲ್ಲ ಐಟಮ್ ಇರುತ್ತಲ್ವಾ, ಅದನ್ನೇ ಯೂಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ. ಇಲ್ಲಾಂತಂದರೆ ಇವತ್ತು ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಯಾವ ಥರ ಹೇಳಿ ಒಂದು ಮಾಸ್ಕನ್ನು ಹಾಕೋತೀನಿ. ಖಂಡಿತವಾಗ್ಲೂ ಅದು ಕೂಡ ತುಂಬ ಚೆನ್ನಾಗಿ ನನ್ನ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿದೆ. ನಂಗೆ ತುಂಬಾ ಖುಷಿ ಇದೆ. ಹಾಗೆಯೇ ಸ್ವಲ್ಪ ನನಗೆ ನೀರೆಲ್ಲ ಕುಡಿಯುವ ಅಭ್ಯಾಸ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ. ಅದು ನಾನು ಈಗ ವೆಯ್ಟ್ ಗೇನ್ ಮಾಡಬೇಕು ಅಂತ ಹೊರಟಿದ್ದೀನಿ. ಮುಖ್ಯವಾಗಿ ನಾವು ವೇಟ್ ಗೇನ್ ಸ್ವಲ್ಪ ಅಂದರೆ ನಮ್ಮದು ಎಷ್ಟು ಹೈಟ್ಗೆ ವೇಟ್ ಕರೆಕ್ಟ್ ಆಗಿದ್ದಾಗ ಫೇಸು ಕೂಡ ಹಾಗೇನೆ ಗ್ಲೋ ಆಗ್ತಾನೆ ಇರುತ್ತೆ. ಇವಾಗ ನಾನು ಕೂಡ ವೆಯ್ಟ್ ಗೇನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 3 kg ತನಕ ಬಂದಿದ್ದೀನಿ. ನನಗೆ ತುಂಬಾ ಖುಷಿಯಾಗಿದೆ. ಇನ್ನೊಂದು 2 kg ಬರಬೇಕು ಅಂತ ಹೇಳಿ ಟಾರ್ಗೆಟ್ ಇಟ್ಟಿದ್ದೀನಿ. ನೋಡೋಣ, ನನಗೆ ಗೊತ್ತು ನಾನು ಬರ್ತೀನಿ. ನಾನು ಏನಾದರೂ ಮಾಡ್ತೀನಿ ಅಂತಂದರೆ ಅದಕ್ಕೆ 100% ಕೊಡ್ತೀನಿ. ಆ್ಯಂಡ್ ಎಸ್, ನನ್ನ ಗುರಿನ ನಾನು ತಲುಪ್ತೀನಿ. ಇನ್ನೊಂದು 2 kg ಬಂದ ಮೇಲೆ ಖಂಡಿತವಾಗ್ಲೂ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ವೆಯ್ಟ್ ಗೇನ್ ಜರ್ನಿನ ಕೂಡ ಶೇರ್ ಮಾಡ್ಕೊತೀನಿ. ಓಕೆ ಗೈಸ್, ಬನ್ನಿ ಇವಾಗ ನನ್ನ ರುಟೀನನ್ನು ನಿಮಗೆ ತೋರಿಸ್ತೀನಿ, ಏನು ಮಾಡ್ತಾ ಇದ್ದೀನಿ, ಹೇಗೆ ಏನು ಅಂತ ಹೇಳಿಬಿಟ್ಟು. ಬನ್ನಿ. ಈ ಮಾಸ್ಕನ್ನು ನಾನು ತಿಂಗಳಲ್ಲಿ ಒಂದ್ಸಲ ಆದರೂ ಹಾಕೋತೀನಿ. ಯಾಕಂತಂದರೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನನಗೆ. ಸ್ಕಿನ್ ಏನಾದರೂ ತುಂಬ ಹೈಡ್ರೇಷನ್ ಆದಾಗ ರಫ್ ಅಂತ ಅನಿಸಿದ್ರೆ, ನಿಮಗೆ ಗೊತ್ತಾಗುತ್ತೆ ಅಲ್ವಾ, ತ್ವಚೆನ ಮುಟ್ಟಿದ್ರೆ ಆವಾಗ ಈ ಥರ ಮಾಸ್ಕನ್ನು ಹಾಕೊಳ್ಳಿ. ಇದು ಈ ರೀತಿಯಾಗಿ ಸಪೋರ್ಟ್ಗೊಂದು ಕೊಟ್ಟಿರ್ತಾರೆ, ಅದ್ರ ಜೊತೆಗೇ ನಾವು ಹಾಕೋಬೇಕಾಗುತ್ತೆ. ಇವಾಗ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೂಗಿಗಿರ್ಬೋದು, ಕಣ್ಣಿಗೆ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಹಾಗೆಯೇ ತುಂಬಾ ಅದರಲ್ಲಿ ಆಯಿಲ್ ಅಂಶ ಇರುತ್ತಲ್ಲ, ಅದನ್ನೆಲ್ಲ ಕೈಗೆ ಕಾಲ್ಗೆಲ್ಲ ಹಾಕೊಂಡ್ಬಿಡಿ. ನನ್ನ ಮಗಳು ನೋಡ್ಬೋದು, ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾಳೆ. ಅವಳಿಗೆ ಅಮ್ಮ ಏನೇ ಮಾಡಿಕೊಂಡ್ರು ನೋಡೋದು
ಅನ್ನೋದೊಂಥರ ತುಂಬ ಉಮೇದು. ಹಾಗೆಯೇ ಒಂದು 20 ನಿಮಿಷ ಅಥವಾ 15 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ವರ್ಡ್ಸಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಆ ಥರ ಮಸಾಜ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸ್ಕಿನ್ ಶೈನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಆಗಿದೆ ಅಂತ ಹೇಳಿಬಿಟ್ಟು. ಇಷ್ಟ ಆಯಿತು ಅಂತಂದರೆ, ಯೂಸ್ಫುಲ್ ಅನಿಸ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ. ಹಾಗೆ ಕಮೆಂಟ್ ಮಾಡಿ ಹೇಗಂತು, ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನನಗೆ ಸ್ವಲ್ಪ ಐಡಿಯಾ ಬರ್ತಾ ಇಲ್ಲ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಹೇಳಿಬಿಟ್ಟು. ಮೊನ್ನೆ ಕೂಡ ಕೆಲವೊಬ್ರು ರೂಪ ಅಂತ ಹೇಳಿಸಿತ್ತು, ಅವರು ಕೂಡ ಹೇಳಿದರು ನೀವು ಬಾಣಂತನದ ವೀಡಿಯೋಸನ್ನು ಸಪ್ರೇಟ್ ಮಾಡಬೇಕಿತ್ತು ಹಾಗೆ ಅಂತ. ನಾನು ಬ್ಲಾಗಲ್ಲಿ ಎಲ್ಲವನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸಪ್ರೇಟ್ ವೀಡಿಯೋಸ್ ಬೇಕಾ ಹೇಗೆ ಏನು ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಐಡಿಯಾ ಏನಪ್ಪ ಅಂತಂದರೆ, ತಾನೇ ಸ್ಕೂಲ್ಗೆ ಹೋಗ್ತಾಳಲ್ವಾ, ಅವಳು ಟಿಫನ್ಗೆ ನಾನು ದೋಸೆ ಇರ್ಬೋದು, ಪುಳಿಯೋಗರೆ, ಚಿತ್ರಾನ್ನ, ಪುಲಾವ್ ಇದೇನಾದರೂ ಮಾಡ್ತೀನಿ. ಅವಳು ಆಚೆ ಈಚೆ ಅವಳ ಫ್ರೆಂಡ್ಸ್ ಎಲ್ಲ ಏನೆಲ್ಲ ಹಾಕೋ ಬರ್ತಾರಂತೆ, ಮ್ಯಾಗಿ ಇರ್ಬೋದು, ನೂಡಲ್ಸ್ ಇರ್ಬೋದು. ಅವಳು ಹೇಳೋದು ಏನಮ್ಮ ಅವರೆಲ್ಲ ಯಾವಾಗಲೂ ಅದೆಲ್ಲ ಹಾಕೊಂಬರ್ತಾರೆ, ಮಕ್ಕಳಲ್ವಾ ಕೇಳಲ್ಲ, ಬೇರೆಯವ್ರ ಟಿಫನ್ ಬಾಕ್ಸೇ ನೋಡ್ತಾನೆ ಇರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಅವಳಿಗೆ ಒಂದು ಮಾತು ಹೇಳಿದೆ, ಓಕೆ ನಾನು 15 ದಿನಕ್ಕೊಂದ್ಸಲ ನಿನಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ಬಿಡು, ಸ್ಕೂಲ್ ಬಾಕ್ಸ್ಗೆ ಹಾಕ್ಕೊಡಲ್ಲ, ಆದರೆ ಮನೆಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ರಜೆ ಇತ್ತು ಅಂತಂದರೆ ಕೇಳ್ತಾರೆ ಮ್ಯಾಗಿ ಮಾಡಿಕೊಡು ಅಂತ ಹೇಳಿಬಿಟ್ಟು. ಏನೂ ಮಾಡೋದಕ್ಕಾಗಲ್ಲ, ಇವಾಗಿನ ಲೈಫ್ ಸ್ಟೈಲಿಗೆ ಕೆಲವೊಂದು ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ರಜೆ ಇದ್ದಾಗ 2 ದಿನ ರಜೆಯಲ್ಲಿ 1 ದಿನ ಅವಳಿಗೆ ಮ್ಯಾಗಿ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಮ್ಯಾಗಿಗೆ ಏನಾದರೂ ಒಂದೊಂದು ಸಲ ತರಕಾರಿ ಇಲ್ಲ ಪಾಸ್ತಾ ಮಾಡಿದಾಗ ತರಕಾರಿ ಇರ್ಬೋದು, ಚೀಸು ಇದೆಲ್ಲ ಹಾಕಿ ಮಾಡಿಕೊಡ್ತೀನಿ. ಇದ್ದದ್ರಲ್ಲೇ ಸ್ವಲ್ಪ ಟೇಸ್ಟಿಯಾಗಿ ಸ್ವಲ್ಪ ನಾವು ಹೆಲ್ದಿಯಾಗಿ ಮಾಡಿಕೊಡೋ ಟ್ರೈ ಮಾಡೋದು. ಮ್ಯಾಗಿ ಏನು ತುಂಬ ಒಳ್ಳೇದಂತಲ್ಲ, ಬಟ್ ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಕೇಳಲ್ಲ ಅಲ್ವಾ. ನಾವು ಮಾಡಿಕೊಟ್ಟಿಲ್ಲ ಅಂತಂದರೆ ಹೊರಗಡೆ ಹೋದಾಗ ಅದೇ ಬೇಕು ಅಂತ ಕೇಳ್ತಾರೆ. ನಾನು ಏನು ಮಾಡ್ತೀನಿ ಅಂತಂದರೆ, ಮ್ಯಾಗಿ ಮಾಡಿದಾಗ ಮೊಟ್ಟೆ ಹಾಕಿಬಿಡ್ತೀನಿ. ಹಾಗಾಗಿ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು. ಮ್ಯಾಗಿ ಅಂತಾಳೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಅಂಶನ ಸ್ವಲ್ಪ ಹಾಕಿ ಮೊಟ್ಟೆನೇ ಜಾಸ್ತಿ ಹಾಕಿ ಕೊಡ್ತೀನಿ. ಮ್ಯಾಗಿ ಏನಾದರೂ ಜಾಸ್ತಿ ನಾನೇ ತಿನ್ನೋದು ನಮ್ಮ ಮನೆಯಲ್ಲಿ. ಹಾಗಾಗಿ ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಮನೇಲೂ ಕೂಡ ಇದೇ ಥರ ಆಗುತ್ತಾ? ಯಾಕಂತಂದರೆ ಮಕ್ಕಳು ಹೇಳೋದು ಕೇಳೋದಿಲ್ಲ, ನಮಗೆ ಆಪ್ಷನ್ ಇರೋದಿಲ್ಲ. ಮಕ್ಕಳು ಮನೆಯಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಹೊರಗಡೆ ಹೋದಾಗ ಅವರು ಇವರು ತಿನ್ನೋದೆಲ್ಲ ನೋಡಿಬಿಟ್ಟು ಅದೇನೋ ಇದೆ ನಾವು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಕ್ಯೂರಿಯಾಸಿಟಿಗಾದರೂ ನಾವು ಸ್ವಲ್ಪ ಆರೋಗ್ಯವಾಗಿ ಮಾಡ್ಕೊಡ್ಬೇಕಾಗತ್ತೆ. ಆಪ್ಷನ್ ಇರೋದಿಲ್ಲ. ಎಲ್ಲರ ಮನೆಯಲ್ಲೂ ಅಷ್ಟೇ ಮ್ಯಾಗಿನೂ ಕೊಡ್ತಾರೆ, ಪಾಸ್ತಾನು ಕೊಡ್ತಾರೆ. ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಸುಳ್ಳು, ಬಟ್ ಜಾಸ್ತಿಯನ್ನು ಮಾಡಬಾರ್ದು ಅಷ್ಟೇ ಅಲ್ವಾ. ಯಾವುದೇ ಆಗಲಿ ನಾವು ಕೊಡೋದನ್ನ ಜಾಸ್ತಿ ಕೊಡಬಾರ್ದು. ಅದನ್ನೇ ಬೆಳಿಗ್ಗೆ ಕೂಡ ಮ್ಯಾಗಿ, ಸಾಯಂಕಾಲ ಮಕ್ಕಳು ಕೇಳಿದ್ರಂತನೂ ಮ್ಯಾಗಿ, ಹಾಗೆ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗಿನ ಇದಕ್ಕೆ ಏನೂ ಮಾಡೋದಕ್ಕಿಲ್ಲ, ಯಾವ ತಿನ್ನೋದಕ್ಕೂ ಭಯ ಆಗುತ್ತೆ ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ಕೊಡಬಾರ್ದು, ಹಾಲು ಕೂಡ ಕುಡಿಬಾರ್ದು ಅಂತ ಹೇಳ್ತಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ನಾನು ಏನಪ್ಪ ಅಂತಂದರೆ, ಇವತ್ತಿನವರೆಗೂ ಮಕ್ಕಳಿಗೆ ಹಾಲಿಗೆ ಸಕ್ಕರೆ ಹಾಕಿ ಕೊಟ್ಟಿಲ್ಲ, ಅದು ಅಭ್ಯಾಸನೇ ಮಾಡಿಲ್ಲ. ನಾನು ಕೂಡ ಸಕ್ಕರೆ ಎಲ್ಲ ಹಾಕೊಳ್ಳಲ್ಲ ಕುಡಿಬೇಕಾದ್ರೆ, ಹಾಗೆಯೇ ಮಕ್ಕಳಿಗೂ ಕೂಡ ಕೊಟ್ಟಿಲ್ಲ. ನೋಡ್ಬೋದು, ಅವ್ರಿಗೆ ಮೊಟ್ಟೆನೇ ನಾನು ಜಾಸ್ತಿ ಹಾಕಿ ಕೊಡೋದು ಈ ಥರವಾಗಿ. ದೊಡ್ಡೋಳಿಗೆ ಒಂದು ಸ್ವಲ್ಪ ಮ್ಯಾಗಿ ಜೊತೆಗೆ ಮೊಟ್ಟೆನ ಹಾಕ್ಕೊಡ್ತೀನಿ. ನನಗೂ ಕೂಡ ಇವತ್ತು ಮಕ್ಕಳ ಜೊತೆಗೆ ಸೇರಿ ಮ್ಯಾಗಿನೇ ಆಯಿತು ತಿಂಡಿ. ತುಂಬ ಚೆನ್ನಾಗಿರುತ್ತೆ. ನನಗೂ ಅಷ್ಟೇ ಮ್ಯಾಗಿ ಅಂತಂದರೆ ತುಂಬಾ ಇಷ್ಟ ತಿನ್ನೋದಕ್ಕೆ. ನಾನು ಹಾಗೆ ಮುಂಚೆ ಎಲ್ಲ ಮ್ಯಾಗಿ ಜಾಸ್ತಿ ತಿಂತಿದ್ದೆ. ಆಮೇಲೆ ಒಂದ್ಸಲ ಅದು ಬ್ಯಾನ್ ಆಯಿತು ನೋಡಿ, ಆವಾಗ ಬಿಟ್ಟಿದ್ದು, ಆಮೇಲೆ ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆಯೇ ಇವತ್ತು ನನ್ನ ಮಗಳಿಗೆ ರಜೆ ಇದೆ. ಸೊ ನನಗಂತೂ ತುಂಬಾ ಹ್ಯಾಪಿ. ಅವಳಿಗೆ ರಜೆ ಇತ್ತು ಅಂತಂದರೆ ಅವಳಿಗಿಂತ ಹೆಚ್ಚು ನನಗೆ ಹ್ಯಾಪಿ. ಅವಳಿಗೇನು ಹ್ಯಾಪಿ ಇಲ್ಲ, ಯಾಕಂತಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಮ್ಮ, ನನ್ನ ಸ್ಕೂಲ್ ಕಳಿಸು ಅಂತಲೇ ಹೇಳ್ತಾಳೆ ಅವಳು. ನಿನ್ನೆ ಕೂಡ ರಜೆ ಇತ್ತು, ಯಾಕಮ್ಮ ಇವತ್ತು ಕೂಡ ರಜೆ, ಸಂಡೇನೂ ರಜೆನಾ ಅಂತ ಹೇಳಿ ಕೇಳ್ತಾಳೆ. ಹಾಗೆ ಸ್ಕೂಲ್ಗೆ ಹೋಗೋದಂತಂದರೆ ತುಂಬಾ ರಜೆ ಅವಳಿಗೆ. ನಿಮಗೆ ಗೊತ್ತಿರೋ ಹಾಗೆ ಏನಂತ ಅಂದರೆ, ನನ್ನ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ನಾನ್ ವೆಜ್ ಇಲ್ಲ ಅಂತಂದರೆ ಅವ್ರು ಊಟನೇ ಮಾಡೋದಿಲ್ಲ ಆ ಥರ. ಹಾಗಾಗಿ ಇವತ್ತು ನಾನು ನಾನ್ ವೆಜ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಚಿಕನ್ ಸಾರು ಸಿಂಪಲ್ ಆಗಿ ಮಾಡಿದ್ದು, ಅದೇ ಊಟಕ್ಕಿದೆ. ನಾವೀಗ ಅದನ್ನು ಹಾಕೊಂಡು ಊಟ ಮಾಡಬೇಕು. ಶ್ರೀಧರ್ಗೆ ರಜೆ ಇಲ್ಲ, ಸೊ ಅವರಿಲ್ಲ, ಸೊ ನಾವೇನೇ ಊಟ ಮಾಡಬೇಕಾಗುತ್ತೆ. ಇನ್ನು ಏನಂತ ಅಂದರೆ, ನೀವೆಲ್ಲ ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾರ್ಮಲಿ ಎಲ್ಲರ ಮನೇಲೂ ನಾನ್ ವೆಜ್ಜು, ಬಟ್ ಇವಾಗ ಕೆಲವೊಬ್ರು ಮನೆಯಲ್ಲಿ ಈ ಟೈಮಲ್ಲೆಲ್ಲ ನಾನ್ ವೆಜ್ ಮಾಡೋದಿಲ್ಲ ಅಲ್ವಾ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಎಲ್ಲ ಅವ್ರವ್ರ ಮೇಲೆ ಡಿಪೆಂಡ್ ಅಲ್ವಾ. ನೀವು ಯಾಕೆ ಮಾಡ್ತೀರಾ ಅಥವಾ ಅವ್ರು ಯಾಕೆ ಮಾಡ್ತೀರಾ ಅಂತ ಕೇಳೋದಕ್ಕಾಗೋದಿಲ್ಲ. ಎಲ್ಲ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ನೋಡ್ಬೋದು ಚಿಕನ್ ಸಾರು ಮಾಡಿದ್ದೀನಿ, ನೋಡ್ಬೋದು. ಸೊ ಮಕ್ಕಳಿಗೆ ಹಾಕ್ಕೊಟ್ಟು ತಿಂದರೆ ಆಯಿತು, ಖುಷಿಯಾಗಿ ತಿಂತಾರೆ. ಆ್ಯಂಡ್ ಚಿಕ್ಕವಳು ಇವಾಗ ನಿದ್ದೆ ಮಾಡಿದ್ದಾಳೆ. ನೈಟ್ ಎಲ್ಲ ಕೂಗ್ತಾ ಇದ್ಲು, ಯಾಕಂತಲೇ ಗೊತ್ತಿಲ್ಲ. ಮಕ್ಕಳು ಹಾಗೆ ಒಂದಿನ ಮಲಗಿದ್ರೆ ಒಂದಿನ ಮಲಗಲ್ಲ, ಏನೂ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಚಿಕ್ಕವಳು ಮಲಗಿದ್ದಾಳೆ ನಿದ್ದೆ. ಇವಾಗ ಅವಳಿಗೆ ರಾತ್ರಿ ಎಲ್ಲ ನಮ್ಮನ್ನೆಲ್ಲ ಎದ್ದು ಹೇಳೋದಕ್ಕೆ ಬಿಟ್ಬಿಟ್ಟು ಇವಾಗ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಹೋಗಿ ಇವಾಗ ಏಳ್ಸ್ಕೊಂಡು ಬರ್ತೀನಿ, ಅವಳಿಗೆ ಊಟ ಹಾಕ್ಕೊಡ್ಬೇಕು. ಆ್ಯಂಡ್ ದೊಡ್ಡವಳು ಇಲ್ಲಿದ್ದಾಳೆ, ಅವಳಿಗೊಂದು ಊಟ ಹಾಕಬೇಕು. ಓಕೆ ಗೈಸ್, ಮತ್ತೆ ಸಿಗೋಣ. ಇವಾಗ ನೋಡ್ಬೋದು ಒಂದು ಮಗಳನ್ನ ಏಳ್ಸ್ಬಿಟ್ಟಿದ್ದೀನಿ. ಎದ್ಬಿಟ್ಟು ಅಳೋದು ಅದೆಲ್ಲ ಏನಿಲ್ಲ, ಎದ್ಬಿಟ್ಟು ಖುಷಿಯಾಗಿರ್ತಾಳೆ. ಇವಾಗ ಕೊಂಕ ಕೊಡ್ತೀನಿ ಅಂತ ಹೇಳಿ ಎದ್ಕೊಂಡಿದ್ದೀನಿ. ಭಾರಿ ಖುಷಿ ಅವಳಿಗೆ. ಚಿನ್ನೆ
ಹಾಯ್ ಮಾಡಿ ಫ್ರೆಂಡ್ಸಿಗೊಂದು ತಿಂತ ಹಾಯ್ ಫ್ರೆಂಡ್ಸ್ ನೀ ತಿಂತ ಹಾಯ್ ಫ್ರೆಂಡ್ಸ್ ಅಂತಲೇ ನೋಡಿ. ಓಕೆ ಗೈಸ್, ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆಗೆ, ಹಾಗೆಯೇ ಒಂದು ಒಳ್ಳೆ ವ್ಲಾಗ್ ಜೊತೆಗೆ, ನನ್ನ ರುಟೀನ್ ಜೊತೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.